ಅದಕ್ಕೆ ಉತ್ತರ ಶಂಕರಾಚಾರ್ಯ ಅವರೇ ಕೊಟ್ಟಿರೋದು. ಏನ್ ಅರ್ಜೆಂಟ್ ಇತ್ತು? ರಾಮನವಮಿ ಮಾಡ್ಬೋದಾಗಿತ್ತಲ್ಲ. ಯಾವ ಲಾಭಕ್ಕೆ 4 ಜನ ಕೇಳಿದಾರೆ, 6 ಜನ ಕೇಳಿದಾರೆ ಸರ್, 4 ಜನ ಬಂದಿದ್ದಾರೆ. ಅದು ಪಾಲಿಟಿಕ್ಸ್ ನನಗೆ ಗೊತ್ತಿಲ್ಲ, ಬಿಜೆಪಿ ಅವ್ರ ಪಾಲಿಟಿಕ್ಸ್ ಗೊತ್ತಿದೆ ನಮ್ಗೆ. ಆಮೇಲೆ ಇವರೇ ಯಾರಿರ್ಬೇಕು, ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಒಂದು ಮಂದಿರ ಮುಗಿದ ತಕ್ಷಣ ಕಲ್ಲಿನ ಮೂರ್ತಿ ಏನಿರುತ್ತೆ ಅದನ್ನು ಗರ್ಭಗುಡಿಗೆ ತಂದು ಎಲ್ಲ ಭಜನೆ ಮಾಡಿ ಸಾಧು ಸಂತರ ಎಲ್ಲ ಅದು ಏನು ಅವರ ವಿಧಿವಿಧಾನದ ಪ್ರಕಾರ ದೇವರಿಗೆ ಆಹ್ವಾನ ಮಾಡೋದು. ಬನ್ನಿ, ಈ ಮಂದಿರ ನಿಮ್ಗೆ ಕಟ್ಟಿದ್ದೇವೆ, ಈ ಕಲ್ಲಿನ ಮೂರ್ತಿಗೆ ಜೀವ ತುಂಬಿ ಇಲ್ಲೇ ನೆಲೆಸ್ರಿ, ಇಲ್ಲೇ ಇರಿ, ನಮ್ಮ ಜೊತೆ ಇರಿ ಅಂತ ಪ್ರಾಣ ಪ್ರತಿಷ್ಠೆ ಅಂತಾರೆ. ಅದು ಮಾಡಬೇಕಾಗಿದ್ದು ಯಾರು, ಮಾಡ್ತಾ ಇರೋದು ಯಾರು ಅಂತ ಕೇಳಿರೋದು. ಅದಕ್ಕೆ ತಾನೇ ಪ್ರಾಣ ಪ್ರತಿಷ್ಠೆ ಅನ್ನೋದು. ಅದು ನಾನು ಎಷ್ಟು ಓದಿದ್ದೀನಿ ಅಷ್ಟು ಹೇಳತ್ತೀನಿ ಸರ್. ನೋಡಿ, ಮೋದಿಯವ್ರು ಮಾಡಿದ್ದೆಲ್ಲ ಅನುಮಾನ ಪಡೋದು ಅಂತ ಅಲ್ಲ, ಆದರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿಬಿಡಿ ಸಾಕು. ಇಲ್ಲಿವರೆಗೂ ಏನೇನು ಹೇಳಿದ್ದಾರೆ. 100 ಸ್ಮಾರ್ಟ್ ಸಿಟಿ ನೋಡಿದ್ದೀರೇನ್ರಿ? 2 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆಯಾ? ರೈತರಿಗೆ MSP ಸಿಕ್ಕಿದ್ಯಾ? 15 ಲಕ್ಷ ಬ್ಯಾಂಕ್ ಅಕೌಂಟಿಗೆ ಬಂದಿದ್ಯಾ? ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಏನಾದರೂ ಬಹುಮಾನ ಸಿಕ್ಕಿದ್ಯಾ? ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಷ್ಟೇ. ಅದೇ MSP, ರೈತರ ಡಬಲ್ ಇನ್ಕಮ್ ಮಾಡಿ. ನಾನು ಅದೇ ಹೇಳ್ತಾ ಇರೋದು ಸರ್, ಟ್ರ್ಯಾಕ್ ರೆಕಾರ್ಡ್ ನೋಡಿ. 11 ದಿನ ಇರ್ಬೋದಲ್ಲ, 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಂತ ಇರೋದು. ವೈಬ್ರೆಂಟ್ ಗುಜರಾತ್ ಆಗಿದೆಯಾ? ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆಗಿದೆಯಾ? ಹೇಳಿ. ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ? ಮಾಡಿದರೆ ಒಳ್ಳೆಯದು, ಮಾಡಿರಲಿಲ್ಲ ಅಂದರೆ ದೇವ್ರ ಶಿಕ್ಷೆ ಕೊಡ್ತಾರಲ್ಲ, ನಮಗೇನಿದೆ? ನನಗೆ BJP ಏನೇನು ಮಾಡ್ತಾರೆ ಎಲ್ಲದ ಮೇಲೂ ಅನುಮಾನ. BJP RSS ಅವ್ರು ಬಾಯ್ ಬಿಟ್ಟರೆ ಸುಳ್ಳು, ಅವ್ರು ಏನೇ ಯೋಜನೆ ತಂದರೂ ಸುಳ್ಳು. ಆಮೇಲೆ ದಿಸ್ ಐ ಆಮ್ ಬೇಸಿಂಗ್ ಪ್ಯೂರ್ಲಿ ಆನ್ ದೇರ್ ಟ್ರ್ಯಾಕ್ ರೆಕಾರ್ಡ್. RSS ಅವ್ರ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು, BJP ಅವ್ರ ಟ್ರ್ಯಾಕ್ ರೆಕಾರ್ಡ್ ಸುಳ್ಳೇ ಅವ್ರ ಮನೆ ದೇವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.